ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ, ನನ್ನ ಚೈನೀಸ್ ಹೆಸರು ಕೌನ. ವಾರದ ಕತೆ ಕೌನ ಜೊತೆ ವಿಡಿಯೋಗೆ ಸ್ವಾಗತ. ಜುಲೈ 5 ಸಂಡೇ ನಾನು ನನ್ನ ಫ್ರೆಂಡ್ H&Mಗೆ ಹೋಗ್ತಾ ಇದೀವಿ ಶಾಪಿಂಗ್ ಮಾಡೋದಕ್ಕೆ. ಒಫಿಷಿಯಲಿ ಈ ಸೆಮಿಸ್ಟರ್ ಕೂಡ ಮುಗ್ದಿದೆ, ಸೊ ವಿ ಆರ್ ಫ್ರೀ ಅಂತ ಹೇಳಕ್ಕಾಗಲ್ಲ, ಹಾಸ್ಪಿಟ್ಲ್ಗೆ ಹೋಗಬೇಕು. ಬಟ್ ಇವಾಗ ಸದ್ಯಕ್ಕೆ ಶಾಪಿಂಗ್ ಹೋಗ್ತಾ ಇದೀವಿ ಬಿಕಾಸ್ ಇಟ್ಸ್ ಸಂಡೇ. ಲೆಟ್ಸ್ ಗೋ. ನನ್ನ ಜೊತೆ ರಸಾದಿ ಇದ್ದಾಳೆ. ರಸಾದಿ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈ ಮಾಲ್ಗೆ ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಚೈನಾದಲ್ಲಿ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಲ್ಸ್ ಇರುತ್ತೆ, ಎಸ್ಪೆಷಲಿ ಸಿಟೀಸಲ್ಲಿ. ಈ ಶಾಪಿಂಗ್ ಮಾಲಲ್ಲಿ ನಾವು 3 ಜಾಗಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀವಿ. ಎಲ್ಲ ಜಾಗನೂ ಇದೆ ಇಲ್ಲಿ. ಸಾನ್ಫು, ದಟ್ ಸ್ಕಿನ್ ಕೇರ್ ಶಾಪ್ ಮತ್ತು H&M 3 ಇದೆ. ದೇ ಹ್ಯಾವ್ ಸಮ್ ಆಫರ್ಸ್ For my budget. ಇವಳು 200 yuans ಬಜೆಟ್ ಅಂತ ಇಟ್ಕೊಂಡ್ ಬಂದಿದ್ಲು, ಬಟ್ ಐ ಥಿಂಕ್ ಯುಲ್ ಕ್ರಾಸ್ ದಟ್ ಟುಡೇ. ನನಗಿವತ್ತು ಸದ್ಯಕ್ಕೆ ಬಜೆಟ್ ಅಂತ ಇಲ್ಲ, ಬಿಕಾಸ್ ನಾನು ಏನು ಶಾಪ್ ಮಾಡಬೇಕಂತ ನನಗೆ ಗೊತ್ತಿಲ್ಲ. ನೋಡಿದ್ರೆ ಗೊತ್ತಾಗುತ್ತೆ. ಸದ್ಯಕ್ಕೆ ಹೊಟ್ಟೆ ಹಸಿತದೆ, ತಿನ್ಬಿಟ್ಟು ಆಮೇಲೆ ಶಾಪಿಂಗ್ ಬಗ್ಗೆ ಯೋಚನೆ ಮಾಡ್ತೀವಿ. ಬಿ ಆನೆಸ್ಟ್, ನೋಡೋದಕ್ಕಂತೂ ಬೇರೆ ಶಾಪಿಂಗ್ ಮಾಲ್ಸ್ ಥರನೇ ಇದೆ. ದೇರ್ ಇಸ್ ನಥಿಂಗ್ ಸ್ಪೆಷಲ್ ಅಬೌಟ್ ಇಟ್, ಬಟ್ ಬ್ರ್ಯಾಂಡ್ಸ್ ಜಾಸ್ತಿ ಇದೆ, ನಮಗೆ ಬೇಕಾಗಿರೋ ಬ್ರ್ಯಾಂಡ್ಸ್. ಹೇಗಿದೆ ಅಂದರೆ ಮಿನಿ ಸ್ಟ್ರೀಟ್ ಫುಡ್ ಸ್ಟಾಲ್ಸ್ ಬಟ್ ಇನ್ಸೈಡ್ ಅ ಮಾಲ್, ಪ್ಯಾಕ್ಡ್ ಇನ್ ಒನ್ ಪ್ಲೇಸ್. ತುಂಬ ಚೆನ್ನಾಗಿದೆ ಕಾನ್ಸೆಪ್ಟು. ಈ ಥರ ನಮ್ಮದ್ರಲ್ಲೂ ತರಬೇಕು. ಅಂದರೆ ಫುಡ್ ಕೋರ್ಟ್ ಅಲ್ಲ ಇದು, ಲೈಕ್ ಸ್ಟ್ರೀಟ್ ಫುಡ್ ಬಟ್ ಇನ್ಸೈಡ್ ಅ ಮಾಲ್. ವೆರಿ ಗುಡ್. ಎಲ್ಲ ಓಡಾಡಿ ಡಂಪ್ಲಿಂಗ್ಸ್ ರೆಸ್ಟೋರೆಂಟ್ಗೆ ಬಂದ್ವಿ, ಬಿಕಾಸ್ ಅದು ಯಾವುದು ಹೊಸ ಫುಡ್ ನನಗೆ ಟ್ರೈ ಮಾಡೋಕ್ಕೆ ಸ್ವಲ್ಪ ಭಯ. ಚಾಪ್ ಸ್ಟಿಕ್ಸ್ ಕೊಟ್ಟು ನಾನು ಎಗ್, ಜುಕೀನಿ ಮತ್ತು ಪ್ರಾನ್ಸ್ ಇರೋ ಡಂಪ್ಲಿಂಗ್ಸ್ನ ಚೂಸ್ ಮಾಡಿದೆ. ಅವಳು ಫ್ರೆಶ್ ಮೀಟ್ ಆ್ಯಂಡ್ ಸೆಲರಿ ಇರೋ ಚೂಸ್ ಮಾಡಿದ್ಲು. ಇನ್ನೊಂದು ಸೈಡ್ ಡಿಶ್ ಆಗಿ ಫ್ರೈಡ್ ಮೀಟ್ ಆರ್ಡರ್ ಮಾಡ್ಕೊಂಡು ಅಷ್ಟೇ. ಇಲ್ಲಿ ಇದು ಸೂಪ್ ಫ್ರೀಯಾಗಿ ಕೊಟ್ಟರು, ಡಂಪ್ಲಿಂಗ್ ಸೂಪ್ ಲೈಕ್ ರೈಸ್ ಸೂಪು, ಮತ್ತು ಇದು ಫ್ರೈಡ್ ಮೀಟ್. ಅಲ್ಲಿ ಇನ್ನೊಂದು ಥರ ಮಿಲೆಟ್ ಸೂಪ್ ಇತ್ತು, ಸೊ ಅದನ್ನು ತೊಗೊಂಡೆ ಆ್ಯಂಡ್ ಸಾಸ್ನ ಪ್ರಿಪೇರ್ ಮಾಡ್ಕೊಂಡು ಬಂದೆ. ಇದರಲ್ಲಿ ಸೋಯಾ ಸಾಸ್, ವಿನಿಗರ್, ಚಿಲ್ಲಿ ಆಯಿಲ್, ಸೆಸ್ಮಿ ಆಯಿಲ್, ಸ್ವಲ್ಪ ಗಾರ್ಲಿಕ್ ಪೇಸ್ಟ್ ಮತ್ತು ಇದು ಕೊತ್ತಂಬರಿ ಸೊಪ್ಪು. ನನ್ನ ಡಂಪ್ಲಿಂಗ್ಸ್ ಬಂತು. ಚೈನೀಸ್ ಮೋಮೋಸ್ ಈಗ ನಾನು ಮುಂಚೆ ತಿಂದಿದ್ದೀನಿ, ಟೇಸ್ಟಿ ಆಗಿರುತ್ತೆ, ಸೂಪಿ ಆಗಿರುತ್ತೆ, ಸೊ ಐ ಲೈಕ್ ಇಟ್. ಇದರಲ್ಲಿ ಡಿಪ್ ಮಾಡ್ಕೊಂಡು ತಿಂತೀನಿ. H&M ಅಲ್ಲಿ ಹ್ಯೂಜ್ ಸೇಲ್ ನಡೀತಿದೆ ಇವಾಗ. ಇಲ್ಲಿ ನೋಡಿ ಎಷ್ಟೊಂದು ಇಟ್ಕೊಂಡಿದ್ದೀನಿ. ಇದರಲ್ಲಿ ಆಬ್ವಿಯಸ್ಲಿ ಸಾರ್ಟ್ ಮಾಡ್ತೀನಿ, ಬಟ್ ಸೇಲ್ ಸಿಕ್ಕಾಪಟ್ಟೆ ಇದೆ. ಇದೆಲ್ಲ ಸೇಲ್ ಸೆಕ್ಷನ್. ನನ್ನ ಜೊತೆ ಯಾರಿದ್ದಾರೆ ನೋಡಿ, ಲಿಲಿ ಎಲ್ಲರಿಗೂ ನಮಸ್ಕಾರ. ಇವಾಗ ನಾನು ಏನೇನು ಶಾಪಿಂಗ್ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ. ಫಸ್ಟ್ಲಿ ಈ ಥರ ಬರುತ್ತೆ ಆ್ಯಂಡ್ ಇದು ಲಾಂಗ್ ಡ್ರೆಸ್, ಫುಲ್ ಲೆಂತ್ ಡ್ರೆಸ್. ಇದು ಪ್ರೈಸಸ್ ಎಷ್ಟಿರ್ಬೋದು ಅಂತ ಗೆಸ್ ಮಾಡ್ತಾ ಇರಿ. ಸೆಕೆಂಡ್ ಡ್ರೆಸ್ ತೋರಿಸ್ತೀನಿ. ಇದೊಂಥರ ಫ್ರಾಕ್ ಥರ ಇದೆ ಆ್ಯಂಡ್ ಇದು ವೆಲ್ವೆಟ್ ಮೆಟೀರಿಯಲ್. ಓಕೆ, ಇದು ಥರ್ಡ್ ಆ್ಯಂಡ್ ಇದು ಟಾಪ್. ಇದು ಈ ಥರ ಬರುತ್ತೆ. ಆ್ಯಂಡ್ ಲಾಸ್ಟ್ ಇದು ಈ ಶಾರ್ಟ್. ಸಖತ್ತಾಗಿದೆ ಇದಂತೂ. ಸೊ ಎಲ್ಲ ಸೇರಿಸಿ 260 yuans ಆಯಿತು, ಅಂದರೆ ಹೆಚ್ಚು ಕಮ್ಮಿ 3900 rupees. ಜುಲೈ 6 ಮಂಡೇ ಸಾಯಂಕಾಲ ಇವಾಗ 7:50 ಆಗಿದೆ. ಇಲ್ಲಿಂದನೇ ಮನೆಯಿಂದನೇ ಸ್ವಿಮ್ಮಿಂಗ್ ಡ್ರೆಸ್ ಹಾಕ್ಕೊಂಡು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಕ್ಯಾಂಪಸ್ಸಲ್ಲಿರೋ ಸ್ವಿಮ್ಮಿಂಗ್ ಪೂಲು ರಾತ್ರಿ 10 ಗಂಟೆಗೆ ಕ್ಲೋಸ್ ಆಗುತ್ತೆ. ಎಷ್ಟೊತ್ತಾದರೂ ಆಡ್ಬೋದು. 15 yuans, 300 rupees, ಹೆಚ್ಚು ಕಮ್ಮಿ ಅಷ್ಟಾಗುತ್ತೆ. ಅದೇ ನಮ್ಮ ವರ್ಕೌಟ್. ಇವತ್ತು ಜಿಮ್ಗೆ ಹೋಗ್ತಿಲ್ಲ, ಅದ್ರ ಬದಲು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬಿಟ್ಟು ಸ್ವಿಮ್ ಮಾಡ್ಕೊಂಡು ವಾಪಸ್ ಬರ್ತೀವಿ. ಮನೆಯಿಂದನೇ ಸ್ವಿಮ್ಮಿಂಗ್ ಪೂಲ್ ಹಾಕೊಂಡು ಹೋಗ್ತಿದ್ರು ಕೂಡ ಲೈಕ್ ಈ ಥರ ಜಾಕೆಟ್ ಹಾಕ್ಕೊಂಡು ಹೋಗ್ತೀನಿ. ಜಾಕೆಟ್ ಮತ್ತು ಕೆಳಗಡೆ ಇಷ್ಟಿರುತ್ತೆ, ಒಂದು ಸ್ಕರ್ಟ್ ಥರ ಕಾಣಿಸುತ್ತೆ. ಇಲ್ಲಿ ಚೈನಾ ಅಲ್ವಾ, ಯಾರು ಏನು ಅನ್ಕೊಳಲ್ಲ, ಅದಕ್ಕೆ ಈ ಥರ ಹೋಗ್ತಿರೋದು. ಜುಲೈ 7 ಟ್ಯೂಸ್ಡೇ. ನೆನೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು, ಅದಕ್ಕೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಬಟ್ ಇವಾಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಗೆಸ್ ಮಾಡಿ. ನಿಮಗೆ ಪ್ರಾಬಬ್ಲಿ ನೀವು ನನ್ನ ತುಂಬ ದಿನದಿಂದ ಫಾಲೋ ಮಾಡ್ತಿದ್ರೆ ನಾನು ಊಟದ ಜಾಗ ಅಂತ ಹೇಳಿದ ತಕ್ಷಣ ನೀವು ಎಲ್ಲಿ ಅಂತ ಗೆಸ್ ಮಾಡಿಬಿಡ್ಬೋದು. ಆ ಜಾಗಕ್ಕೆ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಇಲ್ಲಿ ನೋಡಿ ರಸಾದಿ ಡಾಲ್ ಥರ ರೆಡಿ ಆಗಿದ್ದಾಳೆ. You understood what I told? Like a doll? Yeah. I told you got ready like a doll. ಇದಿರೋದು ಮಾಲತಾಂಗ್ ಜಾಗಕ್ಕೆ. ಒಂಥರ ನನ್ನ ಯೂಶುವಲ್ ಸ್ಪಾಟ್ ಥರ ಆಗ್ಬಿಟ್ಟಿದೆ ಇದು. ಒಂದು ಕಟ್ಟು ಸೊಪ್ಪು ತೊಗೊಂಡಿದ್ದೀನಿ ನೋಡಿ, ಇದು ನನ್ನ ಆರ್ಡರ್. ಸಾಸ್ ಪ್ರಿಪೇರ್ ಮಾಡ್ಕೊಂಡಾಯ್ತು, ನನ್ನ ರೈಸ್ ತಂದಾಯಿತು, ಇದು ಬಟಾಣಿ ತಂದಾಯಿತು. ಇವಾಗ ನಾನು ಮಾಲತಾಂಗ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಹೊಸ ಲಿಪ್ ಗ್ಲಾಸ್ ಯೂಸ್ ಮಾಡ್ತೀನಿ. ನನ್ನ ಆರ್ಡರ್ ಬಂತು. ಬ್ರಿಡ್ಜ್ನ ಕ್ರಾಸ್ ಮಾಡ್ಕೊಬಂದು ಇಲ್ಲಿ ಸಾನ್ಫುಗೆ ಹೋಗ್ತಿದ್ದೀವಿ, ಬಿಕಾಸ್ ಹೊರಡೋಕ್ಕಿಂತ ಮುಂಚೆ ಒಂದ್ಸರಿ ಸಾನ್ಫುಗೆ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ 找下淘宝闪购期，请男装扫5天广播找下淘宝闪购期。
ಸಾನ್ಫೋಲಿ ಶಾಪಿಂಗ್ ಮುಗಿಸಿದ್ವಿ. ಇವಾಗ ಝುಯಿ ಅಂತ ಮನೆಗೆ ಹೋಗ್ತೀವಿ ನನ್ನ ವಾಹನದಲ್ಲಿ. ಈಗ ಸಾನ್ಫೋ ಇಂದ ನಾನು ಏನೇನು ತಂದೆ ಅಂತ ನಿಮಗೆ ತೋರಿಸ್ತೀನಿ. ಫಸ್ಟ್ಲಿ ನನ್ನ ಸೊಸೆಗೆ ಒಂದು ಸಿಲ್ವರ್ ಚೈನ್ನ ತಗೊಂಡೆ. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ನೆಕ್ಸ್ಟ್ 2 ಪ್ರೆಸ್ ಆನ್ ನೇಲ್ಸ್ನ ತಗೊಂಡೆ. 2 ನನಗೇನೆ ನೋಡಿ, ನಂಗೆ 2 ಇಷ್ಟ ಆಯ್ತು, ವೈಟ್ ಅಂಡ್ ಬ್ಲಾಕ್. ಇದು ಬ್ಲಾಕ್ ಕ್ಯಾಟ್ ಐ ಪ್ರೆಸ್ ಆನ್ ನೇಲ್, ಇದು ನಾರ್ಮಲ್ ಪ್ಲೇನ್ ಪರ್ಲಿ ವೈಟ್ ಪ್ರೆಸ್ ಆನ್ ನೇಲ್. ಲಾಸ್ಟ್ಲಿ ಸಾನ್ಫೋ ಇಯರಿಂಗ್ಸ್. ಇದು ಸಿಲ್ವರ್ ಅಲ್ಲ ಬಟ್ ನಾರ್ಮಲ್ ರೆಗ್ಯುಲರ್ ಇಯರಿಂಗ್ಸ್. ನೋಡಿ ನನ್ನ ಫೇವ್ರೆಟ್ ಬಟರ್ಫ್ಲೈ with another half butterfly and some stone. ಜುಲೈ 8 ವೆನ್ಸ್ಡೇ. ಇಡೀ ದಿನ ನಾನು ಸ್ವಲ್ಪ ಬ್ಯುಸಿ ಆಗಿದ್ದೆ. ನನ್ನ ರಿಸರ್ಚ್ ಕೆಲಸದ ಮೇಲೆ ಏನೋ ವರ್ಕ್ ಮಾಡ್ತಿದ್ದೆ. ಈಗಲೂ ಅದೇ ಮಾಡ್ತಾ ಇದ್ದೀನಿ. ಇದನ್ನ ನಮ್ಮ ಸೂಪರ್ವೈಸರ್ಗೆ ಕಳಿಸ್ಬೇಕು ಬೇಗ. ಅಂಡ್ ಬ್ಯಾಕ್ ಗ್ರೌಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ. ರೂಮ್ ನ ಸ್ವಲ್ಪ ಮೆಸಿಯಾಗಿ ಇಟ್ಕೊಂಡಿದ್ದೀನಿ ಬಿಕಾಸ್ ಸ್ವಲ್ಪ ದಿನದಲ್ಲೇ ನಾನು ಮನೆಗೆ ಬರ್ತಾ ಇದ್ದೀನಿ ಅಂತ. ಪ್ಯಾಕಿಂಗ್ ಎಲ್ಲ ಮುಗಿಸಿದ ಮೇಲೆ ನಾನು ರೂಮ್ ನ ಕ್ಲೀನ್ ಮಾಡೋಣ ಅನ್ಕೊಂಡಿದ್ದೀನಿ. ಇನ್ನೊಂದೇನಂದ್ರೆ ಇವತ್ತು ಸ್ವಲ್ಪ ಕೆಲವೊಂದು ಪಾರ್ಸಲ್ಸ್ ನ ಕಲೆಕ್ಟ್ ಮಾಡಿದೆ. ಅದರಲ್ಲಿ ನನ್ನ ಹೊಸ ಇಯರ್ ಬಡ್ಸ್ ಲೆನೋವೋ ಸೀರೀಸ್ RS119 ಮಾಡೆಲ್ ಇಂಡಿಯಾದಲ್ಲಿ ಇಲ್ಲ, ಚೈನಾದಲ್ಲಿ ಮಾತ್ರ ಸಿಗುತ್ತೆ. ಇಂಡಿಯಾದಲ್ಲಿ ಪ್ರಾಬಬ್ಲಿ ಅಲಿಬಾಬಾ ವೆಬ್ಸೈಟ್ ಅನ್ನ ತಗೋಬಹುದು ಅನ್ಕೊಂತೀನಿ. ನೋಡಿ ಈ ತರ ಬರುತ್ತೆ. ಇದನ್ನ ನಾವು ಹಿಂಗ್ ಹಾಕೋಬೇಕು. ಅಂಡ್ ಇದು ಎಷ್ಟು ಕಂಫರ್ಟಬಲ್ ಆಗಿ ಇದೆ ಅಂದ್ರೆ ಹಿಂಗಿಂಗ್ ಅಂದ್ರೂ ಬೀಳಲ್ಲ, ಹಿಂಗಿಂಗ್ ಅಂದ್ರೂ ಬೀಳಲ್ಲ. ನಂತರ ನಾರ್ಮಲ್ ಇಯರ್ ಬಡ್ಸ್ ಹಾಕೋನವ್ರಿಗೆ ಈ ತರ ಬಿದೋಗುತ್ತೆ ಅಂದ್ರೆ ಇದು ಬೆಸ್ಟ್ ಅಂತ ಅನ್ಸುತ್ತೆ. ಅಂಡ್ ಇದು ಹಾಕೊಂಡಿರೋ ಹಂಗೆ ಅನ್ಸಲ್ಲ. ಬಟ್ ಒನ್ ಡಿಸ್ಅಡ್ವಾಂಟೇಜ್ ಏನಂದ್ರೆ ವಾಲ್ಯೂಮ್ ಅಷ್ಟೊಂದಿಲ್ಲ, ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ಸ್ ಅಷ್ಟೊಂದು ಚೆನ್ನಾಗಿಲ್ಲ. ಅದು ಬಿಟ್ರೆ ಲೈಕ್ ಲೈಟ್ ಮ್ಯೂಸಿಕ್ ಓಡಾಡುವಾಗ ಇಲ್ಲ ಯಾರಿಗಾದ್ರೂ ಡಿಸ್ಟರ್ಬ್ ಆಗುತ್ತೆ ನಾವು ಸೀರೀಸ್ ನೋಡ್ತಿರುವಾಗ ಹಾಕೊಳ್ಳೋದಕ್ಕೆ ಪರವಾಗಿಲ್ಲ ಅಂತ ಅನಿಸ್ತು. ಸೊ ಇಟ್ಸ್ ಗುಡ್. ಅಂಡ್ ಇದಕ್ಕೆ ನಾನು ಆಕ್ಸೆಸರೀಸ್ ಕೂಡ ಆರ್ಡರ್ ಮಾಡಿದ್ದೀನಿ. ಅದನ್ನ ಬಂದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ. ಬಟ್ ಓವರ್ ಆಲ್ ಫಾರ್ ದ ಪ್ರೈಸ್ ಐ ಪೇಡ್ ಲೈಕ್ ಇದನ್ನ ನಾನು 800 rupees ಕೊಟ್ಟೆ. ಚೈನೀಸ್ ಯೋನ್ ಅಲ್ಲಿ ಅಂದ್ರೆ ಲೈಕ್ ಅಪ್ರಾಕ್ಸಿಮೇಟ್ಲಿ 57 ಯೋನ್ ಕೊಟ್ಟೆ ನಾನು. ಸೊ ಫಾರ್ ದಟ್ ಪ್ರೈಸ್ ಇದು ಓಕೆ ಅಂತ ಅನ್ಸ್ತು, ಚೆನ್ನಾಗಿದೆ ಅಂತ ಅನ್ಸ್ತು. ಲೆನೋವೋ ಬ್ರ್ಯಾಂಡ್ ಚೆನ್ನಾಗಿತ್ತು. ಅಂಡ್ ಇಲ್ಲಿ ಬ್ಯಾಟರಿ ಡಿಸ್ಪ್ಲೇ ಕೂಡ ಇದೆ ಇಲ್ಲಿ, ಅದನ್ನ ಹೇಳ್ಬೇಕಂತ ಅನ್ಸ್ತು. ಜುಲೈ 9th ಥರ್ಸ್ಡೇ. ಅಂಡ್ ಇಲ್ಲಿ ನನ್ನ ಹತ್ರ ಸೋಯಾ ಚಂಕ್ಸ್ ಇದೆ. ಇದರಿಂದ ಏನಾದ್ರು ಮಾಡೋಣ ಅನ್ಕೊಂಡೆ. ಅಂಡ್ ನಿಮ್ಗೊಂದು ಹೇಳ್ಬೇಕು, ನಿಮ್ಗೂ ಸೇಮ್ ಅನ್ಸುತ್ತಾ ಹೇಳಿ. ಇದು ಹಸಿದು ಹೆಂಗೆ ವಾಸನೆ ಬರುತ್ತೆ ಅಂದ್ರೆ ಒಳ್ಳೆ ನಾಯಿ ಬಿಸ್ಕೆಟ್ ತರ ವಾಸನೆ ಬರುತ್ತೆ. ನಿಮ್ಗೂ ಅನ್ಸುತ್ತೆ ನನ್ಗೆ ತಿಳಿಸಿ, ಬಿಕಾಸ್ ನನ್ಗೊಬ್ಳಿಗೆನೆ ಈ ತರ ಅನ್ಸಿರೋದು ಅಂತ ಅನ್ಸ್ತಿದೆ. ಜುಲೈ 10 ಫ್ರೈಡೆ. ನಾನು ರಸಾದಿ ಮತ್ತೆ ನನ್ನ ಇನ್ನೊಂದು ಫ್ರೆಂಡ್ ಚಂತೋ ಏನವರು 3 ಜನ ಗರ್ಲ್ಸ್ ನೈಟ್ ಔಟ್ಗೆ ಹೋಗ್ತಾ ಇದೀವಿ. ಸುಮ್ನೆ ಬೈಕ್ ಅಲ್ಲಿ ಸ್ವಲ್ಪ ದೂರ ಡ್ರೈವ್ ಮಾಡ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಫೋಟೋ ಶೂಟ್ ಮಾಡ್ಬಿಟ್ಟು ವಾಪಸ್ ರಸಾದಿ ಅಲ್ಲಿ ರೆಡಿ ಆಗ್ತಿದ್ದಾಳೆ, ನಾನು ಇಲ್ಲಿ ರೆಡಿ ಕುತ್ಕೊಂಡು ರೆಡಿ ಆಗ್ತೀನಿ. ಅಂಡ್ ಇದನ್ನ ನಾನು ಗೆಟ್ ರೆಡಿ ವಿತ್ ಮೀ ವಿಡಿಯೋ ತರ ಮಾಡ್ತೀನಿ, ಶಾರ್ಟ್ ವಿಡಿಯೋ ತರ. ನಮ್ಮಮ್ಮ ಈ ವಿಡಿಯೋ ನೋಡಿದ್ರೆ ಎಂತ ಬಟ್ಟೆ ಹಾಕಿದ್ಯಾ ಅಂತ ನನ್ನ ಉಗಿತಾರೆ. ಬಟ್ ನಾನಿರೋದು ಚೈನಾದಲ್ಲಿ. ಇಲ್ಲಿ ಈ ತರ ಬಟ್ಟೆ ಎಲ್ಲ ಹಾಕಿದ್ರೆ ಯಾರು ಏನು ಜಡ್ಜ್ ಮಾಡಲ್ಲ, ಯಾರು ಏನು ಕೇರ್ ಮಾಡಲ್ಲ, ನಾನು ಕೂಡ ಕೇರ್ ಮಾಡಲ್ಲ. ಯಾವ ಗಂಡಸರು ನನ್ನ ಕಣ್ಣೆತ್ ಬಿಟ್ಟು ನೋಡಲ್ಲ, ದುರದೃಷ್ಟಿಯಿಂದ ನನ್ನ ನೋಡಲ್ಲ. ಸೊ ದಟ್ಸ್ ವೈ ಐ ಆಮ್ ಕಂಫರ್ಟೇಬಲ್ ಓವರ್ ಹಿಯರ್ ಟು ವೇರ್ ದೀಸ್ ಕೈಂಡ್ ಆಫ್ ಕ್ಲೋತ್ಸ್. ಸೊ ಅಮ್ಮ ನೀವು ಈ ವಿಡಿಯೋ ಸುಸ್ತಾ ಉಂಟೆ, ಸಾರಿ ಓಕೆ. ರಸಾದಿ ಫೋಟೋಶೂಟ್ ಮಾಡಿ ಆಯಿತು. ಆ್ಯಂಡ್ ಇದು ನನ್ನ ಔಟ್ಫಿಟ್. ನಂಗೆ ಗೊತ್ತು ನಮ್ಮಮ್ಮ ಬೈತಾರಂತ, ಬಟ್ ಸ್ಟಿಲ್ ಇಟ್ಸ್ ಫೈನ್. ಆ್ಯಂಡ್ ಆಕ್ಸೆಸರೀಸ್ ಗುರಿ ಕೊಟ್ಟಿಸ್ತಾರೆ ಇದೆಲ್ಲ. ಇವಾಗ ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ನಪ್ ಹಾಕ್ಬಿಟ್ಟು ಮಲಗ್ತೀವಿ, ರೈಟ್? ರೂಮಿಗೆ ಬಂದಾಯಿತು. ಆ್ಯಂಡ್ ಇವಾಗ ಬಟ್ಟೆ ಸುಸ್ತಾಗ್ತದೆ. ಹೆಂಗೋ ಮಾಡಿ ಸ್ನಾನ ಮಾಡಿಕೊಂಡು ಇವಾಗ ಫ್ರೆಶ್ನಪ್ ಹಾಕ್ಬಿಟ್ಟು ಸ್ಕಿನ್ ಕೇರ್ ಮಾಡಿಕೊಂಡು ಮಲ್ಕೊತಾ ಇದ್ದೀನಿ. ನಾನು ಫುಲ್ ಲುಕ್ ನಾನು ಮಿನಿ ವ್ಲಾಗ್ಸಲ್ಲಿ ಹಾಕಿರ್ತೀನಿ. ನನ್ನ ಕಂಪ್ಲೀಟ್ ಲುಕ್ ಮಿನಿ ವ್ಲಾಗ್ಸಲ್ಲಿ ನೀವು ನೋಡ್ಬೋದು. ನೈಟ್ ಔಟ್ ಚೆನ್ನಾಗಿತ್ತು. ನೈಟ್ ಔಟ್ ತುಂಬಾನೇ ಚೆನ್ನಾಗಿತ್ತು. ನಾವು ಸಿಕ್ಕಾಪಟ್ಟೆ ಮಾತಾಡಿದ್ವಿ. ಅವಳ ಲೈಫಲ್ಲಿ ಏನು ನಡೀತೈತೆ ಅಂತ ನಾನು ಲೈಕ್ ಜಾಸ್ತಿ ಅವಳು ಬೇರೆ ಹಾಸ್ಪಿಟಲ್ಗೆ ಹೋಗೋದ್ರಿಂದ ನಾನು ಟಚಲ್ಲಿ ಸ್ವಲ್ಪ ಇರಲಿಲ್ಲ. ಸೊ ಅವಳನ್ನ ಕೇಳಿದ್ವಿ, ಲೈಕ್ ನಾವಿಬ್ರು ಕೇಳಿದ್ವಿ ಲೈಫ್ ಹೇಗೆ ನಡೀತಿತ್ತು ಅಂತ. ಲೈಕ್ ನಾವು ಸ್ವಲ್ಪ ಕುತ್ಕೊಂಡು ಗಾಸಿಪ್ ಸೆಷನ್ ಮಾಡಿದ್ವಿ. ಜುಲೈ 11 ಸ್ಯಾಟರ್ಡೇ ನೈಟ್ ಡಿನ್ನರ್ ಮಾಡೋದಕ್ಕೆ ಮಿಸ್ಟರ್ ವೇ ಬರ್ಗರ್ ಹತ್ರ ಹೋಗ್ತಾ ಇದೀವಿ. ಚಿಕನ್ ಬರ್ಗರ್ ನಾನು ತಿನ್ನೋದಲ್ಲಿ, ಅದ್ ಬಿಟ್ರೆ ಬೇರೆ ಏನು ಇಲ್ಲ ಆಕ್ಚುಲಿ ತಿನ್ನೋದಕ್ಕೆ. ಸೊ ವಿಲ್ ಜಸ್ಟ್ ಈಟ್ ಬರ್ಗರ್ಸ್ ಅಂಡ್ ಕಮ್ ಬ್ಯಾಕ್. ಅಂಡ್ ಅದ್ ಅಲ್ಲಿಂದ ಬಂದ್ಮೇಲೆ ನಾನು ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು. ಬಿಕಾಸ್ ಲಾಸ್ಟ್ ಮೊಮೆಂಟ್ ವರೆಗೂ ಇಟ್ಕೊಂಡು ನಾನು ಪ್ಯಾಕಿಂಗ್ ಮಾಡೋದು ಡಿಲೇ ಮಾಡಿಬಿಟ್ಟೆ, ಸ್ವಲ್ಪ ಸ್ಟ್ರಗಲ್ ಮಾಡಿದೆ. ಅದಕ್ಕೆ ಇವಾಗ ಬಂದಿದ ತಕ್ಷಣ ಇನ್ನೂ ಒಂದಷ್ಟು ದಿನ ಇದೆ ಅಂತ ಗೊತ್ತು ನನಗೆ. ಸೊ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತೀನಿ. ಚೈನಾದಲ್ಲಿ ಎಲ್ಲೋ ಟೊರ್ನಾಡೋ ವಾರ್ನಿಂಗ್ ಇದೆ, ಅದಕ್ಕೆ ಇಲ್ಲಿ ನಮಗೂ ಕೂಡ ಎಫೆಕ್ಟ್ ಆಗ್ತಿದೆ. ಲೈಕ್ ವೆದರ್ ಸಿಕ್ಕಾಪಟ್ಟೆ ಹಾಳಾಗ್ತಿದೆ ನಡುವೆ. ಯಾವಾಗಂದರೆ ಆವಾಗ ಮಳೆ ಕೂಡ ಬೀಳ್ತಾ ಇದೆ. ಇವಾಗ ಕೂಡ ನೋಡ್ಬೋದು, ಲೈಕ್ ವೆದರ್ ನೋಡ್ಬೋದು, ಗಾಳಿ ಮಳೆ ಬರೋ ಸೂಚನೆ ಇದೆ. ವೆದರ್ ರಿಪೋರ್ಟಲ್ಲೂ ಅಷ್ಟೇ 4-5 ದಿನ ಮಳೆ ಬೀಳುತ್ತೆ ಅಂತ ಹಾಕಿದ್ದಾರೆ. ಎಲ್ಲಿಗೂ ಹೋಗೋಕ್ಕಾಗಲ್ಲ ಮಳೆ ಇದ್ದರೆ. ಆ್ಯಂಡ್ ನನಗೊಂದು ಇಂಪಾರ್ಟೆಂಟ್ ಕೆಲಸ ಬೇರೆ ಇತ್ತು, ಅದನ್ನು ಕೂಡ ಇವಾಗ ಏನು ಮಾಡಬೇಕಂತ ಯೋಚನೆ ಮಾಡ್ತಾಯಿದ್ದೀನಿ. ಸೋಮವಾರ ಒಂದೇ ದಿನ ಮಳೆ ಬೀಳಲ್ಲ. ಸೋಮವಾರ ಮಳೆ ಬಿದ್ದಿಲ್ಲ ಅಂದರೆ ಇಂಪಾರ್ಟೆಂಟ್ ಕೆಲಸನ ನಾನು ಮುಗಿಸ್ಬೋದು. ಅದು ಆ್ಯಕ್ಚುಲಿ ಆಚೆ ಮಾಡೋ ಕೆಲಸ. ಅದಕ್ಕೆ
ಇವಾಗ ಗಾಡಿಯಲ್ಲಿ ಬೇಗ ಝುಯಿ ಅಂತ ಹೋಗ್ತೀವಿ, ಮಳೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ. ನನ್ನ ಜೊತೆ ರಸಾದಿನೂ ಇದ್ದಾಳೆ. ಅವಳು ಅರ್ಧ ಬರ್ಗರ್ ತಿಂದಾಯಿತು. ನಂದು ಇವಾಗ ಬಂದಿದೆ ಆರ್ಡ್ರು. ಇಬ್ಬರು ಒಟ್ಟಿಗೆ ಕೊಟ್ಟಿದ್ರು ಕೂಡ ಹಾಫ್ ಅನ್ ಅವರ್ ಲೇಟ್ ಬಂದಿದೆ. ಬಟ್ ಎನಿವೇಸ್ ಇಟ್ಸ್ ಆಲ್ ವರ್ತ್ ಇಟ್. ನೋಡ್ಬೋದು ಮಿಸ್ಟರ್ ವೇ ಬರ್ಗರ್, ನನ್ನ ಫೇವ್ರೆಟ್ ಬರ್ಗರ್, ಅದ್ರ ಜೊತೆಗೆ ಫ್ರೈಸ್ ಆ್ಯಂಡ್ ಕೋಕ್. ಮಳೆ ಸಿಕ್ಕಾಪಟ್ಟೆ ಜೋರಾಗಿ ಬೀಳ್ತಿದೆ. ಆವಾಗಲೇ ಹೇಳ್ದೆ ಅಲ್ಲ ಮಳೆ ಸೂಚನೆ ಇದೆ ಅಂತ. ನೋಡ್ಬೋದು ಮಳೆ ಬರ್ತಿದೆ. ಎಷ್ಟು ಕೆಂಪಗಿದೆ ಅಂತ ಮೋಡ, ಆಕಾಶ. ಕ್ಷಿಯಾನ್ ಅಂದರೆ ಲೈಕ್ ಮುಂಚೆಯಿಂದನೂ ನೋಡ್ತಾ ಇದ್ದೀನಿ ಈ ಥರ ಮಳೆ ಬರೋ ಸೂಚನೆ ಇದ್ದರೆ ಈ ಥರ ಮೋಡ ಎಲ್ಲ ಫುಲ್ಲು ಕೆಂಪಗಾಗ್ಬಿಡುತ್ತೆ. ಇವತ್ತು ನಾನು ಏನೋ ಪ್ಯಾಕಿಂಗ್ ಸ್ವಲ್ಪ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ನನ್ನ ಬಗ್ಗೆ ನನಗೆ ಗೊತ್ತಿತ್ತು ಚೆನ್ನಾಗಿ, ನಾನು ಇವತ್ತು ಮಾಡಲ್ಲ ಅಂತ. ಹಾಗೆ ಆಯಿತು. ಬರ್ಗರ್ ತಿನ್ಕೊಂಡು ಬಂದ್ವಿ. ಸುಸ್ತಾಗ್ತಿತ್ತಂತ ಬೆಡ್ ಮೇಲೆ ಮಲಗ್ದೆ. ಲೇಜಿನೆಸ್ ಹಂಗೆ ನಾನು ಇಟ್ಕೊಂಡು ಬಂತು. ಅದಾದ್ಮೇಲಿಂದ ಇವಾಗವರೆಗೂ ಹಂಗೇ ಕುತ್ಕೊಂಡಿದ್ದೀನಿ. ಬೋರ್ ತುಂಬಾ ಆಗ್ತಿತ್ತು. ಬಟ್ ಸ್ಟಿಲ್ ನಾನು ಬೆಡ್ಡಿಂದ ಎದ್ದಿಲ್ಲ, ಏನು ಮಾಡಿಲ್ಲ. ಒಂದು ಪ್ರಾಬ್ಲಮ್ ಏನ್ ಗೊತ್ತಾ, ನಿಮ್ಮ ಹತ್ರ ಒಂದು ಹಂಚ್ಕೋಬೇಕು. ನಾನು ಏನಕ್ಕೆ ರೆಗ್ಯುಲರ್ ಆಗಿ ವಿಡಿಯೋಸ್ ಮುಂಚೆ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಆ ರೀಸನ್ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ ಆಯ್ತಾ. ಸೆಕೆಂಡ್ ರೀಸನ್ ಬಂದ್ಬಿಟ್ಟು ನನ್ನ ಫೋನಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಇತ್ತು. ನಾನು ಯೂಸ್ ಮಾಡೋದು ಒಂದೇ ಫೋನ್. ಇವಾಗ ಯಾವ್ದು ರೆಕಾರ್ಡ್ ಮಾಡ್ತಿದ್ದೀನಿ, ಫೋಟೋಸ್ ವಿಡಿಯೋಸ್ ನ ಸ್ಟೋರ್ ಮಾಡ್ಕೊಳೋದು, ಎಡಿಟಿಂಗ್ ಮಾಡೋದು, ಪೋಸ್ಟ್ ಮಾಡೋದು ಎಲ್ಲ ಇದೊಂದೇ ಫೋನಲ್ಲೇ ನಾನು ಯೂಸ್ ಮಾಡೋದು. ನನಗೆ ಸಪ್ರೇಟ್ ಒಂದು ಕ್ಯಾಮ್ರಾ ಅನ್ನೋದಿಲ್ಲ. ಅದೊಂದು ನನಗೆ ತುಂಬಾನೇ ಪ್ರಾಬ್ಲಮ್ ಆಗ್ತಿತ್ತು. ಸೊ ನಾನು ಒಂದು ಸಪ್ರೇಟ್ ಹಾರ್ಡ್ ಡ್ರೈವ್, ಹಾರ್ಡ್ ಡಿಸ್ಕ್ ಏನಂತ ಕರೀತಾರೆ ಗೊತ್ತಿಲ್ಲ. ಒಂದೇ ನಿಮಿಷ, ನನಗೆ ಆ್ಯಂಗಲ್ ಇಷ್ಟ ಆಗ್ತಿಲ್ಲ. ಏನೋ ನನಗೆ ಡಬಲ್ ಚಿನ್ ಇದ್ದಂಗೆ ಕಾಣಿಸ್ತಿತ್ತು. ಸಾರಿ. ಓಕೆ, ಹಿಂಗೆ ಮಾತಾಡ್ತೀನಿ ನಾನು. ಎಲ್ಲಿದ್ದೆ? ಹಾರ್ಡ್ ಡ್ರೈವ್. ಹಾರ್ಡ್ ಡಿಸ್ಕ್ನ ನಾನು ಆರ್ಡರ್ ಮಾಡಿದೆ. ಆಮೇಲೆ ಇದರಲ್ಲಿರೋ ಫೋಟೋಸು ವಿಡಿಯೋಸು ನಾನು ಹಾರ್ಡ್ ಡ್ರೈವ್, ಹಾರ್ಡ್ ಡಿಸ್ಕ್ಗೆ ನಾನು ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು. ಅದೊಂದಷ್ಟು ದಿನ ಟೈಮ್ ಹಿಡಿತು. ಥರ್ಡ್ ಪ್ರಾಬ್ಲಮ್ ಒಕ್ಕರ್ಸ್ಕೊಂತು ನನಗೆ. ಅದು ಏನಂದ್ರೆ, ಈ ನಮ್ಮ ಮನಿ ಮೈಂಡೆಡ್ ಯೂನಿವರ್ಸಿಟಿ ಅವರು ಡಾರ್ಮಿಟ್ರಿಯಲ್ಲಿರೋ ವೈಫೈನೇ ಕಟ್ ಮಾಡಿಬಿಟ್ರು. ವೈಫೈ ಬೇಕು ಅಂದ್ರೆ ಪೇ ಮಾಡ್ಬೇಕಂತೆ ಎಕ್ಸ್ಟ್ರಾ. ಸೊ ನನಗಿರೋ ಈ ಡೇಟಾದಲ್ಲೇ ನನಗೆ ಎಷ್ಟಾಗುತ್ತೋ ಅಷ್ಟು ಅಪ್ಲೋಡ್ ಮಾಡ್ತಿದ್ದೆ. ನನ್ನ ಪ್ರೀವಿಯಸ್ ಮಂತ್ ಕೂಡ ನನಗೆ ಜಾಸ್ತಿ ಡೇಟಾ ಕನ್ಸ್ಯೂಮ್ ಆಗಿಬಿಟ್ಟು ನಾನು ಎಕ್ಸ್ಟ್ರಾ ಡೇಟಾ ಪ್ಯಾಕೇಜ್ ತಗೊಬೇಕಾಗಿತ್ತು. ಇವಾಗ ಹೆಂಗಿದ್ರು ನಾನು ಮನೆಗೆ ಬಂದ್ಬಿಡ್ತೀನಿ ಜುಲೈ ಆಗೋಕ್ಕಿಂತ ಮುಂಚೆ. ಸೊ ಇವಾಗ ಆರಾಮಾಗಿ ಯೂಸ್ ಮಾಡಬಹುದು. ಬಟ್ ಸ್ಟಿಲ್ ಇಟ್ಸ್ ಲೈಕ್ ನೋಡ್ಕೊಂಡು ಡೇಟಾ ನೋಡ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದೇ ತರ ಪ್ರಾಬ್ಲಮ್ಮು ನೆಕ್ಸ್ಟ್ ಸೆಮಿಸ್ಟರ್ಗೆ ಇದ್ರೆ ನಾನು ವೈಫೈನ ತಗೋಬೇಕಾಗುತ್ತೆ. 100 ಯಾನ್ಸ್ ಅಂತೆ ಆಕ್ಟಿವೇಟ್ ಮಾಡೋದಕ್ಕೆ. 100 ಯಾನ್ಸ್ ಅಂದ್ರೆ 1500 rupees. ಅದ್ರ ಜೊತೆಗೆ ಮಂತ್ಲಿ 30 ಯಾನ್ಸ್ ಕಟ್ಟಬೇಕು. 30 ಯಾನ್ಸ್ ಅಂದ್ರೆ 450 rupees. ನಾನು 450 rupees ವೈಫೈ ಕಟ್ಟಬೇಕು, ಪ್ಲಸ್ ನನ್ನ ಸಿಮ್ ಕಾರ್ಡ್ಗೂ ಕೂಡ ಕಟ್ಟಬೇಕು. ಸಿಮ್ ಕಾರ್ಡ್ಗೆ ಎಷ್ಟು ಗೊತ್ತಾ, ನಮ್ಮ ಇಂಡಿಯಾದಲ್ಲಾದ್ರೆ ಎಷ್ಟು, ಒಂದು 300 rupeesಗೇನೋ 5G ಇದ್ರೆ ಅನ್ಲಿಮಿಟೆಡ್ ಡೇಟಾ ಸಿಗುತ್ತೆ, ಅನ್ಲಿಮಿಟೆಡ್ ಕಾಲ್ಸ್, ಅನ್ಲಿಮಿಟೆಡ್ ಟೆಕ್ಸ್ಟ್, ಕೆಲವೊಂದು ಸಬ್ಸ್ಕ್ರಿಪ್ಷನ್ಸ್ ಕೂಡ ಕೊಟ್ಬಿಡ್ತಾರೆ. ಬಟ್ ಇಲ್ಲಿ ಹಂಗಲ್ಲ. ಇಲ್ಲಿ ಮಂತ್ಲಿ 41 ಯಾನ್ಸ್ ಕಟ್ತೀನಿ ನಾನು. ಅದಕ್ಕೆ ನನಗೆ ಬರೀ 100 minutes ಟಾಕ್ ಟೈಮ್ ಮತ್ತೆ 120 GB ಡೇಟಾ. ಅದು ಏನು, ಪ್ರೀವಿಯಸ್ ಮಂತ್ ನಂಗೆ ಉಳ್ಕೊಂಡಿದ್ರೆ ಮಾತ್ರ ರೋಲ್ ಆನ್ ಆಗಿಬಿಟ್ಟು 120 ಬರೋದು. ಇಲ್ಲಾಂದ್ರೆ ಬೇಸಿಕ್ ಪ್ಯಾಕೇಜ್ ಬಂದ್ಬಿಟ್ಟು 100 GB ಡೇಟಾ ಇಷ್ಟೇ. ಮತ್ತೆ SMS 100 SMS ಅಷ್ಟೇ. ನಾನು 600 ಪ್ಲಸ್ 450 ನಂಗೆ 1000 rupees ನನಗೆ ಇದಕ್ಕೆ ಮೊಬೈಲ್ ಡೇಟಾಗೇನೆ ಹೋಗ್ಬಿಡುತ್ತೆ. ಡೇಟಾ ಮತ್ತೆ ವೈಫೈಗೇನೆ ಹೋಗ್ಬಿಡುತ್ತೆ ಮಂತ್ಲಿ. ಇದನ್ನು ಕೂಡ ನಾನು ನೆಕ್ಸ್ಟ್ ಬಂದ್ಮೇಲೆ ಮ್ಯಾನೇಜ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಡಾರ್ಮಿಟ್ರಿ ಫೀಸ್ ಕಟ್ಟಬೇಕು. ಅಯ್ಯೋ, ಕೋಪನೇ ಬರ್ತಿದೆ. ಎಲ್ಲಿಂದ ಎಲ್ಲೆಲ್ಲೋ ಹೋಗ್ಬಿಟ್ಟೆ. ಓಕೆ, ನನ್ನ ಥರ್ಡ್ ಪ್ರಾಬ್ಲಮ್ ಡೇಟಾ. ಅದಕ್ಕೆ ನನಗೆ ಮಿನಿ ವ್ಲಾಗ್ಸ್ ಡೈಲಿ ಹಾಕಿ ಅಂತ ಹೇಳ್ತಿದ್ರು. ನನಗೆ ಹಾಕೋಕೇನೋ ಆಗುತ್ತೆ. ನಾನು ಏನಾದರೂ ಮಾಡಿಬಿಟ್ಟು ನಿಮಗೆ ಹಾಕ್ಬಿಡ್ಬೋದು. ನಾನು ಮಾಡೋದು ಈ ದುಡ್ಡು ಮೈಂಡ್ ಇರೋ ಈ ಯೂನಿವರ್ಸಿಟಿಲಿ ನೆಕ್ಸ್ಟು ನಂಗೆ ಅನಿಸುತ್ತೆ ಈ ಎಲೆಕ್ಟ್ರಿಸಿಟಿನೂ ದುಡ್ಡು ಕಟ್ಸ್ಕೊತಾರೇನೋ. ಕಟ್ ಮಾಡಿಬಿಟ್ಟು ಇಲ್ಲ ಕಟ್ಟಿ ಅಂತ ನಂಗೆ ಅದೇ ಅನಿಸ್ತಿದೆ. ಇವರು ಒಂದೆಲ್ಲ ತೆಗಿತಾನೇ ಇದ್ದಾರೆ. ಎಲ್ಲ ಫ್ರೀ ಡಾರ್ಮಿಟ್ರಿಲ್ಸ್ ಇದ್ರೆ ಅದು ಫ್ರೀ ಇದು ಫ್ರೀ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ತೊಗೊತಾರೆ ದುಡ್ಡು ಒಂದೊಂದೇ. ಈ ಥರ ಈಗ ಮನಿ ಮೈಂಡೆಡ್ ಇದು ಬಿಟ್ರೆ ಎಲ್ಲ ಸ್ಟೂಡೆಂಟ್ಸ್ ಎಲ್ಲಿಂದ ಪಾಪ ತರೋದು. ಇದು ನನ್ನ ರ್ಯಾಂಟ್ ಸೆಷನ್ ಆಯಿತು. ಇಂಡಿಯಾಗೆ ಬಂದಮೇಲೆ ಹೆಂಗಿದ್ರು ಅನ್ಲಿಮಿಟೆಡ್ ಡೇಟಾ ಇದೆ ನಮ್ಮ ಮನೆಯಲ್ಲಿ, ವೈಫೈ ಇದೆ. ಸೊ ಹೋಪ್ಫುಲಿ ನಾನು ಎವ್ರಿ ಡೇ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ ಅನ್ಕೊಂತೀನಿ. ಮಿನಿ ವ್ಲಾಗ್ಸ್, ನಾಟ್ ಲಾಂಗ್ ವಿಡಿಯೋಸ್ ಆಗಲ್ಲ. ವಾರದ ಕತೆ ಕವನ ಜೊತೆ ಅಂತೂ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೆ ನೋ ಎಕ್ಸ್ಕ್ಯೂಸ್ ಫ್ರಮ್ ಮೈ ಸೈಡ್. ಡಿಸಪಾಯಿಂಟ್ ಮಾಡಿದ್ದಕ್ಕೆ ದಯವಿಟ್ಟು ನನ್ನ ಕ್ಷಮಿಸಿ. ಆ್ಯಂಡ್ ಇದನ್ನ ಹೇಳ್ತಾ ಈ ವಿಡಿಯೋ ಕೊನೆಯ ಸೆಗ್ಮೆಂಟ್ಗೆ ಬರೋಣ. ಅದು ಏನಂದ್ರೆ, ಕಮೆಂಟ್ ಸೆಕ್ಷನ್ ಇಂದ 5 ಜನಕ್ಕೆ ಶೌಟ್ ಔಟ್. ಈ ಎಪಿಸೋಡಿನ 5 ಜನ ಶೌಟ್ ಔಟ್ ಯಾರ್ಯಾರು ಅಂದ್ರೆ, ಐಸಿರಿ ಭಟ್,
P8Y, ಶ್ರೀನಿವಾಸ AB, ನೀತು 2008, ನಿಮ್ಮ ಕನ್ನಡತಿ 00 ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಕಸ್ ಇಟ್ಸ್ ನಂದಾ. ನಿಮ್ ಸಪೋರ್ಟ್ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಯಾರ್ಯಾರು ನನಗೆ ಕಮೆಂಟ್ ಮಾಡಿ ಸಪೋರ್ಟ್ ತಿಳಿಸಿದ್ದೀರಾ, ನಾನು ಇಲ್ಲಿ ಶೌಟ್ ಔಟ್ ಕೊಡ್ಲಿಲ್ಲ ಅಂದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ನೆಕ್ಸ್ಟ್ ಎಪಿಸೋಡ್ ಅಲ್ಲೂ ಕೂಡ ನಾನು 5 ಜನಕ್ಕೆ ಶೌಟ್ ಔಟ್ ನ ಕೊಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇದೇ ತರ ಕಂಟೆಂಟ್ ಇನ್ನೂ ನೋಡ್ತಾ ಇರ್ಬೇಕು ಅನ್ಕೊಂಡ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಗೆ ಏನೇ ಅನಿಸಿಕೆ ಇದ್ರು, ಏನೇ ಅಭಿಪ್ರಾಯ ಇದ್ರು, ಏನೇ ಕ್ರಿಟಿಕ್ಸ್ ಇದ್ರು ಕೂಡ ಈ ಕೆಳಗಡೆ ಇರೋ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯನ ನನಗೆ ತಿಳಿಸಿ. ನಾನು ನಿಮ್ಮ ಕಮೆಂಟ್ಸ್ ನ ಓದ್ತಾ ಇರ್ತೀನಿ, ರಿಪ್ಲೈ ಕೂಡ ಮಾಡ್ತೀನಿ. ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್, ಜೈ ಜಿಯನ್.